ಸ್ಪೀಡ್, ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್. ಆಯಿತಾ? ಸೊ ನಾವು ಆರ್ ಡಿಸ್ಕಸಿಂಗ್ ಈ ಟಾಪಿಕ್ಸನ್ನು ಡಿಸ್ಕಷನ್ ಮಾಡೋಣ. ನಾನು ನಿಮ್ಗೆ ಕೇಳಿದೆ, ಲೈಕ್ ಸಮ್ ಕಿಲೋಮೀಟರ್ ಪರ್ ಹವರ್, ಸೆ ಕಾರ್ ಗೋಸ್ ಅಟ್ ಸೆ 15 ಕಿಲೋಮೀಟರ್ ಪರ್ ಹವರ್. ನೀನೇ ಬರೋದು. ವಾಟ್ ಡಸ್ ದಟ್ ಮೀನ್? ಇದು ಫ್ರ್ಯಾಕ್ಷನ್ಸಲ್ಲಿ ಇದೆಯಾ? ಲೈಕ್ ಕ್ಯಾನ್ ಯು ಸಿ ಸಮ್ ಫ್ರ್ಯಾಕ್ಷನ್? ಎಲ್ಲಿದೆ? ದಿಸ್ ಯೂನಿಟ್ ಆಫ್ ಫ್ರ್ಯಾಕ್ಷನ್ಗಳಿದೆ. 15 ಕಿಲೋಮೀಟರ್, ದಿಸ್ ಇಸ್ ನಥಿಂಗ್ ಬಟ್ ಹವರ್. 15 ಕಿಲೋಮೀಟರ್ ಫಾರ್ 1 ಅವರ್ ಅಂತ ಅರ್ಥ ಆಗ್ತಾ ಇದೆಯಾ? 15 ಕಿಲೋಮೀಟರ್, ವಾಟ್ ಈಸ್ ಕಿಲೋಮೀಟರ್ ಪರ್ ಅವರ್? ಇದನ್ನು ನಾವು 2/3 ಅಂತ ಬರೆದ್ರೆ ದಿಸ್ ಇಸ್ ನಥಿಂಗ್ ಬಟ್ 2/3 ಅಲ್ವಾ? ಈ ಥರ ಬರಿತಾ ಇದ್ದೀವಿ ಅಷ್ಟೇ. ಸೊ 15 ಕಿಲೋಮೀಟರ್ ಪರ್ ಹವರ್, 15 ಕಿಲೋಮೀಟರ್ ಪರ್ ಹವರ್. ಇದೇನಿದ್ದು ಅದರ್ಥ? 15 ಇಂಟು ಕ್ಯಾನ್ ಐ ರೈಟ್ 1 ಕಿಲೋಮೀಟರ್ ಆರ್ 1 ಅವರ್? ಸೊ ಇಟ್ ಕ್ಯಾನ್ ಟ್ರಾವೆಲ್ 15 ಕಿಲೋಮೀಟರ್ ಫಾರ್ 1 ಅವರ್. ದಿಸ್ ಇಸ್ ದ ಮೀನಿಂಗ್, ಕರೆಕ್ಟ್? 15 ಕಿಲೋಮೀಟರ್ ಪರ್ 1 ಅವರ್. ಸೊ ಇದೇನಂತಂದರೆ, ಸೇ ಯು ಸೆಟ್ ದಿಸ್ ಇಸ್ ದ ಸ್ಪೀಡ್. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇದು ಸ್ಪೀಡ್ ಇರುತ್ತೆ. ಆಯಿತಾ? ನಾವು ಲೈಕ್ ಸ್ಪೀಡೋಮೀಟರ್ ಚೆಕ್ ಮಾಡುತ್ತಂದರೆ ಕಾಣಿಸ್ತಾ ಇರುತ್ತೆ. ಸರಿ, ಮೇಲ್ಗಡೆ ಏನಿದೆ? ಯು ಹ್ಯಾವ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ವಾಟ್ ಈಸ್ ಇನ್ ದ ಡಿನಾಮಿನೇಟರ್? ಟೈಮ್. Distance traveled, time. When you write speed, in the numerator you will have distance traveled and the time. Speed ಮತ್ತು velocity, not much difference. Speed and velocity, not much difference. Velocity ಗುನುವೆ, even for the velocity, in the numerator ಏನಿರಬೇಕು? ಸೆಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ನಾವೇನು ಹೇಳ್ತೀವಿ ವೆಲಾಸಿಟಿಗೆ? ಇನ್ಸ್ಟೆಡ್ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ವಿ ಸೇ ಡಿಸ್ಪ್ಲೇಸ್ಮೆಂಟ್. ಐಡಿಯಲಿ ಬೇಸಿಕಲಿ ಮೂಮೆಂಟ್ ಎಲ್ಲೋ ಯಾವುದೋ, ಲೈಕ್ ಎಷ್ಟು ದೂರ ಮೂವ್ ಆಗಿದೆ. ಡಿಸ್ಟೆನ್ಸ್ ಟ್ರಾವೆಲ್, ಡಿಸ್ಪ್ಲೇಸ್ಮೆಂಟು ಡಿಫ್ರೆನ್ಸ್ ಗೊತ್ತಲ್ವಾ? ಗೊತ್ತು. ಸೊ ಫಾರ್ ವೆಲಾಸಿಟಿ, ಇನ್ಸ್ಟೆಡ್ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ ವಿ ಕೀಪ್ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ ಆಲ್ವೇಸ್ ಇನ್ ದ ನ್ಯೂಮರೇಟರ್. ಫಾರ್ ಸ್ಪೀಡ್ ಆರ್ ವೆಲಾಸಿಟಿ, ಓವರ್ ಟೈಮ್, most of the time time comes in the denominator when you are thinking of velocity and time. ಯಾಕೆ ಹೇಳೋ? ನಮಗೆಲ್ಲ ಕಾಣಿಸ್ತಿದೆಯಲ್ಲ, 15 ಕಿಲೋಮೀಟರ್ ಪರ್ ಹವರ್ ಮೀನ್ಸ್ ಲೈಕ್ ಟೈಮ್ ಇನ್ ದ ಡಿನಾಮಿನೇಟರ್. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ? ವೆನ್ ಯು ರೈಟ್, ಸಿ ನೋಡಿ, ಈಗ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಬರದೆ. ಡಿಸ್ಪ್ಲೇಸ್ಮೆಂಟ್, velocity is equal to displacement by time, you have written. So ನಾವು ಮೆಮೊರಿಯಿಂದ ಬರಿಬಾರ್ದು. ಯು ಶುಡ್ ನಾಟ್ ರೈಟ್ ಫ್ರಮ್ ದ ಮೆಮೊರಿ, ಎಸ್ಪೆಷಲಿ ಫಾರ್ ದ ಫಿಸಿಕ್ಸ್. ನಮಗದು ಗೊತ್ತಿರಬೇಕು. 15 ಕಿಲೋಮೀಟರ್ ಪರ್ ಅವರ್ ಅಂದರೆ ಆಬ್ವಿಯಸ್ಲಿ ಸ್ಪೀಡ್ ಆರ್ ವೆಲಾಸಿಟಿ ಸೆಟ್ ಡಿಸ್ಪ್ಲೇಸ್ಮೆಂಟ್. ಓವರ್ ಟೈಮ್ ಬರಬೇಕು. ನಮ್ಮ ಲೈಫ್ನ ಮರೆಯಂಗೆ ಇಲ್ಲ ಇದನ್ನ. ಯಾಕೆ? ಕಿಲೋಮೀಟ್ರು ಡಿಸ್ಟೆನ್ಸ್ ಮೇಲಿರಬೇಕು. ಕಿಲೋಮೀಟ್ರು ಡಿಸ್ಟೆನ್ಸ್ ಮೇಲಿದೆ, ಅವರ್ ಕೆಳಗಡೆ ಇದೆ. ಸೊ ಟೈಮ್ ಕೆಳಗಡೆ ಬಂದೇ ಬರುತ್ತೆ. ಯಾಕೆ ಅಂತಂದರೆ, ವೆನ್ ಯು ರೈಟ್, ನೀನೇನು ಬರೆದೆ? ಯು ರೋಟ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ವೆಲಾಸಿಟಿ ಓವರ್ ಟೈಮ್. ಇದು ಬರೆದಿದ್ದು ತಪ್ಪು. ಬಟ್ ಯು ರೋಟ್ ಫ್ರಮ್ ದ ಮೆಮೊರಿ, ನಾಟ್ ಫ್ರಮ್ ದ ಅಂಡರ್ಸ್ಟ್ಯಾಂಡಿಂಗ್. ಮೆಮೊರಿ ಬೇರೆ, ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ಆಯಿತಾ? ಸೊ ವೆನ್ ವಿ ಅಂಡರ್ಸ್ಟ್ಯಾಂಡ್ ವಿ ಥಿಂಕ್ ಆ್ಯಂಡ್ ರೈಟ್. ವೆನ್ ವಿ ರೈಟ್ ಜಸ್ಟ್ ಫ್ರಮ್ ದ ಮೆಮೊರಿ ವಿ ಡೋಂಟ್ ಥಿಂಕ್. ವೆನ್ ವಿ ಅಂಡರ್ಸ್ಟ್ಯಾಂಡ್ ವಿ ಥಿಂಕ್ ಆ್ಯಂಡ್ ರೈಟ್. ನಾವು ಯೋಚನೆ ಮಾಡ್ತೀವಿ, ಬರಿತೀವಿ. ನಾವು ಡೈರೆಕ್ಟಾಗಿ ಮೆಮೊರಿಯಿಂದ ಬರೀಬೇಕಾದ್ರೆ ವಿ ಡು ನಾಟ್ ಥಿಂಕ್, ವಿ ಟ್ರೈ ಟು ರೈಟ್ ಫ್ರಮ್ ದ ಆ್ಯಸ್ ಇಟ್ ಈಸ್. ನನಗೇನೋ ಒಂದು ನೆನಪಿದೆ, ಅದ್ರ ಮೇಲೆ ಬರಿತಾ ಹೋಗ್ತೀವಿ. ಸೊ ದ ರೀಸನ್ ಯು ರೋಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ವೆಲಾಸಿಟಿ ಓವರ್ ಟೈಮ್, ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರಲಿಲ್ಲ. ಡಿಸ್ಪ್ಲೇಸ್ಮೆಂಟು ವೆಲಾಸಿಟಿ ಓವರ್ ಟೈಮ್ ಆಗೋದೇ ಇಲ್ಲ. ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಇತ್ತು ಅಂತಂದರೆ ಹೌ ಡು ಯು ರೈಟ್ ಎ ಫಾರ್ಮುಲಾ ಫಾರ್ ಡಿಸ್ಪ್ಲೇಸ್ಮೆಂಟ್? ಈ ಡಿನಾಮಿನೇಟರ್ ಇದೆ, ಐ ಜಸ್ಟ್ ವಾಂಟ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿನಾಮಿನೇಟರ್ ನ್ಯೂಮರೇಟರ್ ಕಳಿಸ್ತೀಯ, ಕರೆಕ್ಟ್? ವೆಲಾಸಿಟಿ into time is equal to displacement. ಹೌದಾ? ಸೊ ಇಲ್ಲಿರೋ ಡಿನಾಮಿನೇಟರ್ I shifted to numerator. So displacement becomes velocity into time. Velocity is equal to, so how to write the formula for time? Time ಈ ಕಡೆ ಇದೆ, ಇದು ಈ ಕಡೆ ಕಳಿಸ್ತೀನಿ. I just want formula for time ಅಂದರೆ ಇಲ್ಲ, ಎಲ್ಲ ಜಸ್ಟ್ ನನಗೆ ಬರೀ ಟೈಮ್ ಮಾತ್ರ ಇರುತ್ತೆ. ಹಾಗೇನು ಮಾಡ್ತೀನಿ? ವೆಲಾಸಿಟಿನ ಡಿನಾಮಿನೇಟರ್ ಕಳಿಸ್ತೀನಿ. ಸೊ ಡಿಸ್ಪ್ಲೇಸ್ಮೆಂಟ್ or velocity
ನಮ್ಗೆ ಹೆಂಗೆ ಬೇಕಂಗೆ ನಾವು ಫಾರ್ಮುಲಾನ ಚೇಂಜ್ ಮಾಡ್ಕೋಬೋದು. ಎಸೆನ್ಷಿಯಲಿ ದ ರೇಷೋ ಈಸ್ ಸೇಮ್. ಎಷ್ಟು ಅರ್ಥ ಆಗ್ತಾ ಇದೆಯಾ? ಸೊ ಲೈಕ್ ಥಿಂಕ್ ಆ್ಯಂಡ್ ರೈಟ್, ಅದು ಒಂದು. ನೆಕ್ಸ್ಟು ಸೊ ದೆರ್ ಆರ್ 3 ಫಾರ್ಮುಲಾಸ್: ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ, v is equal to u plus at, s is equal to ut plus half at square, v square minus v square is equal to 2as. ಆ ಫಾರ್ಮುಲಾಸ್ ಡಿಸ್ಕಸ್ ಮಾಡಿದ್ದಾರೆ ಸರ್? ಮಾಡಿದ್ದಾರೆ. ಸೊ ದೆರ್ ಆರ್ 3 ಫಂಡಮೆಂಟಲ್ ಫಾರ್ಮುಲಾಸ್. ಆ ಫಂಡಮೆಂಟಲ್ ಫಾರ್ಮುಲಾಸ್ ಬಗ್ಗೆ ನೋಟ್ಸ್ ಅಂದರೆ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಅದನ್ನೇ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ, ಅದಕ್ಕೆ ನಾನು ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಕೊಡ್ತೀನಿ. ಕರೆಕ್ಟ್? ಹಾಂ. ಸೊ ನಾವು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಓವರ್ ಟೈಮ್. ಕರೆಕ್ಟ್? ಸೊ ವಾಟ್ ಈಸ್ ವೆಲಾಸಿಟಿ? ಆಕ್ಸಲರೇಷನ್ ಬೈ ಟೈಮಾ? ಓಕೆ, ನೀನು ಹೇಳಿದೇನೆ ಬರೋಣ. ಆಕ್ಸಲರೇಷನ್ ಬೈ ಟೈಮ್. ದೆನ್ ವಾಟ್ ಈಸ್ ಆಕ್ಸಲರೇಷನ್? ವೆಲಾಸಿಟಿ ಇಂಟು ಟೈಮ್ ಆಗಬೇಕಾ? ಸೊ ಸ್ಪೀಡು ಮತ್ತು ವೆಲಾಸಿಟಿ ದೇ ಆರ್ ಕೈಂಡ್ ಆಫ್ ಸಿಮಿಲರ್ ಅಂತಂದಮೇಲೆ ನನಗೆ ನ್ಯೂಮರೇಟ್ರಲ್ಲಿ ಆಕ್ಸಲರೇಷನ್ ಬರಲ್ಲ, ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಗ್ತಾ ಇದೆಯಾ? ನಾಟ್ ಮಚ್ ಡಿಫ್ರೆನ್ಸು. ನಾವು ಕಾಮನ್ ಲೈಕ್ ಲೇಮನ್ ಟರ್ಮ್ಸಲ್ಲಿ ನಾವು ಯಾರು ವೆಲಾಸಿಟಿ ಅಂತ ಮಾತಾಡಲ್ಲ. ಲೈಕ್ ವಿ ಜಸ್ಟ್, ಯಾಕಂದರೆ ಅವ್ರಿಗೆ ಅರ್ಥ ಆಗಲ್ಲ ಜನಕ್ಕೆ, ವೆಲಾಸಿಟಿ ಎಲ್ಲ ಗೊತ್ತಾಗಲ್ಲ. ಸ್ಪೀಡ್, ವೆಲಾಸಿಟಿನೇ ಅವರು ಸ್ಪೀಡ್ ಅಂತ ಅಂತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇನ್ಸ್ಟಂಟೇನಿಯಸ್ಸು ನೀನು ಎಲ್ಲಿ ಕಾರಲ್ಲಿ ಅಥವಾ ಸ್ಕೂಟಲ್ಲಿ ನೋಡಿದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಅದು. ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಆಗಳಿಗೆ ಅದನ್ನು ವಿ ಕ್ಯಾನಾಟ್ ಎಕ್ಸ್ಪ್ರೆಸ್. ಆ ಮೂಮೆಂಟಲ್ಲಿ ಎಲ್ಲಿ ಹೋಗ್ತಾ ಇರುತ್ತೆ? 50 ಹೋಗ್ತಾ ಇರುತ್ತಾ, 55 ಹೋಗ್ತಾ ಇರುತ್ತಾ, 53 ಪಾಯಿಂಟ್, ಲೈಕ್ ವಿ ಕ್ಯಾನಾಟ್ ಸೇ ದಟ್ ಈಸ್ ದ ಸ್ಪೀಡ್. ಸೊ ಮೋಸ್ಟ್ ಆಫ್ ದ ಟೈಮ್ ನಾವಿಲ್ಲಿ ಸ್ಪೀಡ್ ಅಂತಂತಂದರೆ ವಾಟ್ ಡು ವಿ ಸಿ ಇಸ್ ದಟ್ ಅವರೇಜ್ ಸ್ಪೀಡ್. ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತಂದರೆ ನೀನು ನೋಡ್ತೀಯ ಆ ಮೊಮೆಂಟಲ್ಲಿ ಯಾವ್ದು ಇರುತ್ತೆ, ಅದು ಇನ್ಸ್ಟಂಟೇನಿಯಸ್ ಸ್ಪೀಡ್. ಅವರೇಜ್ ಸ್ಪೀಡ್ ಅಂತಂದರೆ ಲೈಕ್ ಇನ್ 1 hour ಹೌ ಮಚ್ ಡಿಸ್ಟೆನ್ಸ್ ಇಟ್ ಟ್ರಾವೆಲ್ಡ್. ಕರೆಕ್ಟ್? ಫಾರ್ ಎಕ್ಸಾಂಪಲ್ ಸರ್ ಇನ್ ಸಿಂಪಲ್ ಟರ್ಮ್ಸ್ ಆಗಿ ಹೇಳ್ತೀನಿ, ಇನ್ 2 hours ಆಯಿತಾ, ಪರ್ಟಿಕ್ಯುಲರ್ ಕಾರ್ ಟ್ರಾವೆಲ್ಡ್ 100 kilometers. ವಾಟ್ ಈಸ್ ಇಟ್ಸ್ ಸ್ಪೀಡ್? 100 kilometers per hour. ಹಾಂ, ನಾನು ಹೇಳ್ತಾಯಿನಿ. ಸೊ ಇಲ್ಲಿ ಪರ್ ಹವರ್, ಮೀನಿಂಗ್ ಆಫ್ ಪರ್ ಹವರ್ ಅಂದ್ರೇನು? ಈ ಹವರ್ ಹಿಂದೆ ಏನೂ ಇಲ್ಲ, ದಟ್ ಮೀನ್ಸ್ 1 ಅಲ್ವಾ? 100 kilometers ಫಾರ್ 1 hour ಅಂತಲ್ವಾ? ಬಟ್ ನಾನು ಕೊಟ್ಟಿರೋದೇನು ಫಾರ್ 2 hours 100 kilometers ಅಲ್ವಾ? ಐ ಹ್ಯಾವ್ ಟು ಆಲ್ವೇಸ್ ಥಿಂಕ್ ಫಾರ್ 1 hour. For 2 hours 100 kilometers, what is the speed for 1 hour? What is the distance traveled in 1 hour? 50 kilometers. So 2 hours ಆಯಿತು ಅಂದರೆ in 1 hour it covers 50 kilometers. So its speed becomes 50 kilometers per hour. That means for 1 hour. Like when I say hour, that means like 1 hour. ಅರ್ಥ ಆಗ್ತಿದೆಯಾ? ಬಿಕಾಸ್ 50 kilometers divided by HR. ಇದರ ಅರ್ಥ ಇದು ತಾನೆ? ಲೈಕ್ ನಥಿಂಗ್ ಈಸ್ ದೇರ್ ಬಿಫೋರ್ ದ HR. ಸೊ ದಟ್ ಮೀನ್ಸ್ 1 into HR. 50 kilometers ಫಾರ್ 1 hour. ಎಷ್ಟಾರು ಕೊಡಲಿ, ಯು ಹ್ಯಾವ್ ಟು ಆಲ್ವೇಸ್ ಥಿಂಕ್ ಫಾರ್ ಲೈಕ್ 1 hour. ಸೊ 5 hours 1000 kilometers. ವಾಟ್ ಈಸ್ ದ ಸ್ಪೀಡ್? 5 hours 1000 kilometers. 200 kilometers per hour. ಎಸೆನ್ಷಿಯಲಿ ಏನು ಮಾಡ್ತಾ ಇದೆಯಾ? ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸು, ಕರೆಕ್ಟ್, ಡಿವೈಡೆಡ್ ಬೈ ಟೈಮ್. ಅದನ್ನೇನು ಮಾಡ್ತಾ ಇದೆಯಾ? ವಿತೌಟ್ ಅಪ್ಲೈಯಿಂಗ್ ದ ಫಾರ್ಮುಲಾ ಮಾಡ್ತಾ ಇದ್ದೀವಿ ನಾವು. ಏಕೆ? ಲೈಕ್ ಐ ಆಮ್ ಆಲ್ವೇಸ್ ಕ್ಯಾಲ್ಕುಲೇಟಿಂಗ್ ಫಾರ್ 1 hour. ಸ್ಪೀಡ್ ಡಿಸ್ಟೆನ್ಸ್ ಏನು? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಓವರ್ ಟೈಮ್ ಟೇಕನ್. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಓವರ್ ಟೈಮ್ ಟೇಕನ್ ಬರೋದಾ? ಬರೆದಿದ್ದೀನಿ. ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? 200 kilometers. ಇದ್ರದ್ದು ಯೂನಿಟ್ ಏನೋ ಕಿಲೋಮೀಟರು, ಕೆಳಗಡೆ ಯೂನಿಟ್ ಏನೋ ಹವರು. ಇಲ್ಲಿ ಕ್ಯಾನ್ಸಲ್ ಆದಮೇಲೆ 500 ಉಳ್ಕೊಂಡಿದ್ದೇನೋ 1. ಸೊ ಐ ಆಮ್ ರೈಟಿಂಗ್ 200 kilometers 1 hour.
ಕ್ಲಿಯರಾ? ಎಷ್ಟು ಅರ್ಥ ಆಯ್ತಾ? ಸೊ ಟೋಟಲ್ ಡಿಸ್ಟೆನ್ಸು ಇಲ್ಲಿ 200 ಉಳ್ಕೊಂಡಿದೆ, ಇಲ್ಲಿ 200 ಉಳ್ಕೊಂಡಿದೆ, ಕಿಲೋಮೀಟರ್ ಇದೆ, ಇಲ್ಲಿ 5 ಕ್ಯಾನ್ಸಲ್ ಆಗಿ ಉಳ್ಕೊಂಡಿದ್ದು 1 ಇದೆ, ಹವರ್ ಇದೆ. ಯೂನಿಟ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಯೂನಿಟ್ಸ್ ಹ್ಯಾವ್ ಲಾಟ್ ಆಫ್ ವೆಯ್ಟ್. ಇಲ್ಲಿ 1 ಉಳ್ಕೊಂಡಿದೆ, 5 ಕ್ಯಾನ್ಸಲ್ ಆಗಿ ಉಳ್ಕೊಂಡಿದ್ದು 1 ತಾನೆ, ಕರೆಕ್ಟ್? ಸೊ ದೆನ್ 1 into hour ಲೈಕ್ 500 km/h. ಇದನ್ನೇ ಶಾರ್ಟಾಗಿ 500 km/h. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಓವರ್ ಟೈಮ್ ಟೇಕನ್. ಇಲ್ಲಿ ಓವರ್ ಆಲ್ ಟೈಮ್ ಟೇಕನ್ ಏನಿದೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ 1 hour ಕ್ಯಾಲ್ಕುಲೇಟ್ ಮಾಡಿದ್ರೆ 200 ಅಂತ ಗೊತ್ತಾಗ್ತದೆ. ಸೊ ಯು ಶುಡ್ ನಾಟ್ ಫರ್ಗೆಟ್. ಏನು ಫರ್ಗೆಟ್ ಮಾಡ್ಬೋದು? ಲೈಕ್ ಸ್ಪೀಡ್ ವಿ ಆಲ್ವೇಸ್ ಥಿಂಕ್ ಲೈಕ್ ಫಾರ್ 1 hour. even for the velocity also. So time always, most of the time sits in the denominator. So now let us go back. So speed, only difference is displacement to distance traveled. Now you know. ಆಯಿತಾ? ಇದನ್ನು ಇನ್ನೊಂದು ಥರ ಹೇಳ್ತೀನಿ. So what is velocity? Velocity can be expressed as ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು? ಹೌ ಡು ವಿ ಎಕ್ಸ್ಪ್ರೆಸ್ ವೆಲಾಸಿಟಿ? ಡಿಸ್ಪ್ಲೇಸ್ಮೆಂಟ್ ಟೈಮ್ ಬರೆದಿದ್ದೀವಿ ಆಲ್ರೆಡಿ. ಸೇ ಸಪೋಸ್ ಒಂದು ಕಾರ್ ಇದೆ, ಸೇ D1 ಅನ್ನೋ ಪೊಸಿಷನ್ಲಿದೆ. ಇಟ್ ಈಸ್ ಮೂವಿಂಗ್ ಫ್ರಮ್ D1 to D2 ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾವುದೋ ಒಂದು ಪೊಸಿಷನ್ T1 ಅನ್ನೋ ಟೈಮಲ್ಲಿ ಶುರು ಆಗ್ತಾಯಿದೆ. D2 ಪೊಸಿಷನ್ಗೆ ಬಂದಾಗ ಎಷ್ಟು ಟೈಮ್ ಇಸ್ T2. ಸರಿ, ನಾವು ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಏನು? ವಾಟ್ ಈಸ್ ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್? D1 ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸು? ಸೇ ಸಪೋಸ್ ರೂಲರು ಅಥವಾ ನಂದು ಮೆಷರ್ಮೆಂಟ್ ಟೇಪು, ಇದು 10 ಇರುತ್ತೆ, ಇದು 20 ಇರುತ್ತೆ. ಇಲ್ಲಿಂದ ಎಷ್ಟು ಡಿಸ್ಟೆನ್ಸು? ಇಲ್ಲಿಂದ ಎಷ್ಟು ಡಿಸ್ಟೆನ್ಸು? ಇಲ್ಲಿ 10 ಇದೆ, ಇಲ್ಲಿ 20 ಇದೆ, 10. ಏನು ಮಾಡಿದೆ? 10 ಅಂತ ಹೆಂಗೆ ಹೇಳ್ತಾ ಇದೆಯಾ? ಡಿವೈಡ್ ಮಾಡಿದ್ರೆ 20ಇಂದ 10 ಡಿವೈಡ್ ಮಾಡಿದ್ರೆ 10 ಬರುತ್ತಾ? ಇಲ್ಲಿಂದ ಇಲ್ಲಿಗೆ. ಸೊ ವಾಟ್ ಡಿಡ್ ಯು ಡೂ? 10 ಅಂತ ಹೆಂಗೆ ಹೇಳಿದೆ? 10 - 20 ಆರ್ 20 - 10? 20 - 10. ಯಾವುದೋ ಒಂದು ಲೆಂತನ್ನು ಮೆಜರ್ ಮಾಡಬೇಕು ಅಂತಂದರೆ ಮೆಜರ್ಮೆಂಟ್ ಟೇಪ್ ಹಿಡಿತೀನಿ, ಇಲ್ಲಿ 10 ಅಂತ ತೋರಿಸ್ತಾ ಇದೆ, ಇಲ್ಲಿಂದ ಇಲ್ಲಿಗೆ 20 ಅಂತ ತೋರಿಸುತ್ತೆ. ಅಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಬರುತ್ತೆ? ಆರ್ ಐ ಕ್ಯಾನ್ ಸ್ಟಾರ್ಟ್ ಫ್ರಮ್ 0 ಅಥವಾ 10ಇಂದ ಶುರು ಮಾಡ್ತೀನಿ. ಇಲ್ಲ ಅಂತ ಇರ್ತದೆ, ನನ್ನ ಹತ್ರ ಮೆಜರ್ಮೆಂಟ್ ಟೇಪ್ ಇರುತ್ತಪ್ಪ, ಅಲ್ಲಿ 0 ಇಂದ ಕಟ್ಟೆ ಆಗ್ಬಿಟ್ಟಿದೆ, ಯೂಸ್ ಮಾಡಿ ಕಿತ್ತೋಗ್ಬಿಟ್ಟಿದೆ. ನಾನು ಶುರು ಆಗ್ತಾ ಇರೋದು ನನ್ನ ಮೆಜರ್ಮೆಂಟ್ ಟೈಪ್, ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 10. ನನ್ನ ಹತ್ರ 0 ಇಲ್ಲ ಅಂತ ಮೆಜರ್ ಮಾಡ್ದೇ ಮಾಡ್ತೀವಲ್ವಾ? ಯು ಕ್ಯಾನ್ ಸ್ಟಿಲ್ ಮೆಜರ್ ಅಲ್ವಾ? ಸೊ ಸ್ಟಾರ್ಟಿಂಗ್ ಒರಿಜಿನಲ್ ಪೊಸಿಷನ್ ಇಲ್ಲಿಂದ ಇಲ್ಲಿಗೆ 10 ಅಂತ ಶುರು ಮಾಡಿ, ಲೈಕ್ ಇಲ್ಲಿ 10 ಅಂತ ಮಾಡಿದ್ರೆ, ಸೊ ದೆನ್ ಯಾವುದೋ 2 ಪಾಯಿಂಟ್ ಮೆಜರ್ ಮಾಡಬೇಕಾಗುತ್ತೆ. ನಿನ್ನ ಹತ್ರ ಇರೋ ಟೇಪು ಸ್ಟಾರ್ಟಿಂಗಿಂದನೇ 10 ಅಂತಿದೆ, ಇಲ್ಲಿಗೆ ಬರ್ತೀಯಾ 20 ಬರುತ್ತೆ. ಸೊ ಡಿಫ್ರೆನ್ಸ್ ತೆಗಿತೀಯಾ 10 - 10, 20 - 10. ಸೊ ದಟ್ ಸೆಟ್ ಸೆಂಟಿಮೀಟ್ರೋ ಮೀಟ್ರೋ ಏನೋ ಒಂದಿರುತ್ತೆ. ಇದೇ ಥರ 2 places ಲೈಕ್ ಯು ಹ್ಯಾವ್ D1 D2. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಡಿಸ್ಟೆನ್ಸ್ ಏನಿದ್ರದು? D1 ಇದು ಇಲ್ಲ, ಇದು ರಿಲೇಷನ್ ಇಲ್ಲ. ಸೊ ನಾವು ವಿ ಹ್ಯಾವ್ D1 and D2. ವಾಟ್ ಇಸ್ ದ ಡಿಸ್ಟೆನ್ಸ್? ಇದರಿಂದ ಇದಕ್ಕೆ ಎಷ್ಟು ದೂರ ಇದೆ? ನಂಬರ್ಸ್ ಇಲ್ಲ ಇಲ್ಲಿ. D1 + D2ನ, D1 over D2ನ, D2 - D1ನ, D1 - D2ನ, D1/D2. ಸಪೋಸ್ ನೀನು ಹೇಳ್ತಾ ಇದ್ದೆ D1/D2 ಅಂತ. ಇಲ್ಲಿಂದ ಇಲ್ಲಿ 25 ಮೀಟ್ರ್ ಇರ್ತದೆ ಮೆಜರ್ಮೆಂಟ್ ಟೇಪು, ಇಲ್ಲಿಂದ ಇಲ್ಲಿಗೆ. ಆ್ಯಂಡ್ ಮೆಜರ್ಮೆಂಟ್ ಟೇಪಲ್ಲಿ 25ರಿಂದ 35 ಮೀಟ್ರ್ ಇರ್ತದೆ. ನೀನು ಹೇಳ್ತಾ ಇದೆಯಾ ಸರ್ ಇದು D2, ಇದು D1, D1/D2. ಸೊ 35 / 25 ಕರೆಕ್ಟಾ? ಈ ಥರ ಬರುತ್ತಾ? ಸರಿನಾ? ಇಲ್ಲಿಂದಲಿಗೆ ಎಷ್ಟಿರೋದು? 10 ಮೀಟ್ರ್ ಅಲ್ವಾ?
ಆಯಿತು ಸರ್ d1/dt ತಗೋ d1/dt ಹಾಂ 2 5s 2 7s 7 or 5 ಎಷ್ಟಾಯಿತು ಲೆಸ್ ದ್ಯಾನ್ 0.1 ಬರುತ್ತಲ್ವಾ ಹಾಂ 0.7 ಬಂತು ಬಟ್ ಇದು 10 ಬರಬೇಕಲ್ವ ಆನ್ಸರು ಇಲ್ಲೇನು ಮಾಡಿದೆ 35 - 25 ಮಾಡ್ತಾ ಇದೆ ತಾನೇ ಇಲ್ಲಿ 35 - 25 ಮಾಡ್ತಾ ಇದೆಯಾ ಅಂತಂದರೆ ವಾಟ್ ಯು ಶುಡ್ ಡೂ ಇದನ್ನು ಮೈನಸ್ ಮಾಡ್ತಾ ಇದೆಯಾ ಅಂತಂದರೆ ಹಾಂ ಎಕ್ಸಾಕ್ಟ್ಲಿ ಸೊ ಡಿಫ್ರೆನ್ಸ್ d2 - d1 ಆಲ್ಜಿಬ್ರಾ ಥರ ಹೇಳ್ತಾ ಇದೀವಿ ಅಷ್ಟೇ ಎ ಬಿ ಅಂತ ಹೇಳೋದ್ರ ಬದಲು d1 d2 ಐ ಕ್ಯಾನ್ ಕಾಲ್ ಇಟ್ ಎನಿಥಿಂಗ್ ಇಲ್ಲಿ ಸಪೋಸ್ ಇಫ್ ಐ ಹ್ಯಾಡ್ ಗಿವನ್ ಆಸ್ ಎ is this b, this is nothing but b minus a. So distance, like we take the difference. Clear? ಇದು ಇಂಪಾರ್ಟೆಂಟ್, ಇದು ಕ್ಯಾಚ್ ಮಾಡಿದೆ. d2 - d1 ಸೇ 6 ಗಂಟೆಯಿಂದ 7 ಗಂಟೆಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಸಪೋಸ್ ಲೆಟ್ಸ್ ಸೇ t1 t2 ವಾಟ್ ಇಸ್ ದ ಟೋಟಲ್ ಟೈಮ್ 1 hour. ಅಂದರೆ ಏನು ಮಾಡ್ದೆ t1 / t2 ಮಾಡಿದೆ, t2 - t1 ಮಾಡಿದೆ, ಏನು ಮಾಡಿದೆ ಎಕ್ಸಾಕ್ಟ್ಲಿ. ಸೊ ವಾಟ್ ಐ ಆಮ್ ಡೂಯಿಂಗ್ ಹಿಯರ್ ಈಸ್ ಐ ಆಮ್ ಡೂಯಿಂಗ್ d2 - d1 t2 - t1 ಕರೆಕ್ಟ್. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ d2 - d1, ಟೋಟಲ್ ಟೈಮ್ ಸ್ಪೆಂಟ್ ಆರ್ ಟೋಟಲ್ ಟೈಮ್ ಎಲಾಪ್ಸ್ಡ್, ಎಷ್ಟು ಟೈಮ್ ಕಳೆದಿದ್ದೀನಿ t2 - t1. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ d2 - d1, total time spent t2 - t1. So let us say t2 - t1 I will take it as t. Clear? t2 - t1 let's say I will take it as t. So d2 - d1 over t. So t ಯಾಕೆ ಇಟ್ಕೊಂಡ್ರೆ ಫಾರ್ ಸಿಂಪ್ಲಿಸಿಟಿ t ಅಂತ ಇಟ್ಕೊಂಡಿದ್ದೀನಿ. t2 - t1 ಫೈನ್, t ಕ್ಲಿಯರ್. ಸಾರಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಷ್ಟಾಯಿತು, ಒಂದು ನಿಮಿಷ. ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ t2 - t1, ಚೇಂಜ್ ಇನ್ ಟೈಮ್ ಈಸ್ ನಥಿಂಗ್ ಬಟ್ t2 - t1. ಲೆಟ್ಸ್ ಸೇ t. ಸರಿನಾ? ಇಲ್ಲಿವರೆಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ನೋಡು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಓವರ್ ಟೈಮ್, ವೆಲಾಸಿಟಿ ಇಸ್ ಡಿಸ್ಪ್ಲೇಸ್ಮೆಂಟ್ ಓವರ್ ಟೈಮ್. ಇದನ್ನು d2 - d1 t2 - t1 ಅಂತ ಬರ್ತೀನಿ. ಸೊ ಫಾರ್ ಕ್ಲಿಯರ್, ನಾವು ವೆಲಾಸಿಟಿನ ಯಾವ ಥರ ಬರಿಬೋದು? ವೆಲಾಸಿಟಿ, ಹೌ ಡು ಯು ಎಕ್ಸ್ಪ್ರೆಸ್ ವೆಲಾಸಿಟಿ? ವೆಲಾಸಿಟಿ ಎಂತ ಬರೀತೀಯ? ಡಿ ಮೈನಸ್ ಗೊತ್ತಾಗ್ತಿಲ್ಲ. ವಿ ಮೈನಸ್ ಯು ಬೈ ಟಿ. ಹಾಂ, ವಿ ಮೈನಸ್ ಯು ಬೈ ಟಿ ಅಲ್ಲೂ ಬರೋಣ. ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ. ಸೊ ನಮಗೆ ಗೊತ್ತಿರೋ ಫಾರ್ಮುಲಾ ಏನು? ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. Like when we come to acceleration, v is equal to u plus at. When we come to acceleration, ನಾವೇನು acceleration ಬಂದೇ ಇಲ್ಲ. Before coming to acceleration is change in speed, change in velocity over time. Change in velocity. So what is velocity? Velocity is nothing but velocity is nothing but change in distance ಓವರ್ ಟೈಮ್. ಇದನ್ನೇ ನಾನು ಡಿಸ್ಪ್ಲೇಸ್ಮೆಂಟ್ ಅಂತ ಬರಿತಿದ್ದೀನಲ್ವಾ. ಇನ್ ಸಿಂಪಲ್ ಟರ್ಮ್ಸ್ ಐ ಆಮ್ ರೈಟಿಂಗ್ ಇಟ್ ಆಸ್ ಚೇಂಜ್ ಇನ್ ಡಿಸ್ಟೆನ್ಸ್ ಓವರ್ ಟೈಮ್. ಇದನ್ನು ಬರಿಬೋದು. ನಾವು ಫರ್ದರ್ ಐ ವಿಲ್ ಸೇ acceleration is nothing but when velocity is change in distance over time. Change in distance, correct? Displacement, or this is also known as change in distance.
ಅಥವಾ ಚೇಂಜ್ ಇನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಯು ಕ್ಯಾನ್ ಸೇ ಓವರ್ ಟೈಮ್. ವಾಟ್ ಈಸ್ ಆಕ್ಸಲರೇಷನ್ ಅಷ್ಟೇ ನೋಡಿ, ಇಲ್ಲೂ ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್. ಸೊ ಸ್ಪೀಡ್ ಬಿಟ್ಬಿಡೋಣ, ಸ್ಪೀಡ್ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಲ್ಲ. ವಿ ಓನ್ಲಿ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್. ಈಗ ಗೊತ್ತು ಚೇಂಜ್ ಇನ್ ಡಿಸ್ಟೆನ್ಸ್ ಟ್ರಾವೆಲ್, ಇದು ಎಲ್ಲ ಸ್ವಲ್ಪ ಸಿಂಪ್ಲಿಫೈ ಮಾಡಿ. ಜಸ್ಟ್ ಫೋಕಸ್ ಆನ್ ದೀಸ್ 2 ಥಿಂಗ್ಸ್. Velocity is change in distance traveled over time. Acceleration is change in previous term velocity over time. ಯಾಕೆ ಆ ಥರ ಹೇಳ್ತೀವಿ? ವಾಟ್ ಈಸ್ ಆಕ್ಸಲರೇಷನ್? ನಮ್ಮ ಕಾರಲ್ಲಿ ಇನ್ ದ ಕಾರ್ ನಮಗೇನಿರುತ್ತೆ? ಸ್ಪೀಡೋಮೀಟ್ರ್ ಇದೆ, ಕರೆಕ್ಟಾ? ಓವರಾಲ್ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ ತೋರ್ಸೋಕ್ಕೆ ಓಡೋಮೀಟರ್. ಸೋಫಾರ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದೀವಿ ಅಂತ, 20,000, 30,000, 40,000 ಎಷ್ಟು ಬೇಕಾದ್ರೂ ಟ್ರಾವೆಲ್ ಮಾಡಿರ್ಬೋದು. ಆ ಮೊಮೆಂಟಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ತೋರ್ಸೋಕ್ಕೆ ಸ್ಟಾರ್ಟಿಂಗ್ ಫ್ರಮ್ 0 to 200 ಸ್ಪೀಡೋಮೀಟರ್ ಇದೆ. ವಿ ಡೋಂಟ್ ಹ್ಯಾವ್ ಆಕ್ಸಲರೋಮೀಟರ್ ಇಲ್ಲ. ಇನ್ನೊಂದು ಮೀಟ್ರ್ ಇದೆ, RPM. ಅದು ನಾನು ಹೇಳ್ತೀನಿ. ಲೈಕ್ ಇನ್ಸ್ಟಂಟೇನಿಯಸ್ ಆಕ್ಸಲರೋಮೀಟ್ರ್ ಇಲ್ಲ, ನಮ್ಗೆ ಅದು ಬೇಕಾಗಿಲ್ಲ. ಫಾರ್ ಕಾಮನ್ ಮ್ಯಾನ್ ನಮ್ಗೆ ಬೇಕಾಗಿಲ್ಲ. ಲೈಕ್ ಆಕ್ಸಲರೇಷನ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅದನ್ನೊಂದು ಸಿಮ್ಯುಲೇಟರ್ ಇದೆ, ಐ ವಿಲ್ ಶೋ, ನನಗೆ ತೋರಿಸ್ತೀನಿ. ಸೊ ನಮಗೆ ಆಕ್ಸಲರೋಮೀಟ್ರ್ ಇಲ್ಲ. ಲೈಕ್ ಹೌ ಫಾಸ್ಟ್ ಸ್ಪೀಡ್ ಚೇಂಜ್ ಆಗುತ್ತೆ ಅಂತ. ನಾನು ಇಲ್ಲಿ ನಿಂತಿರ್ತೀನಿ, ಇಲ್ಲಿ ಸ್ಕೂಟರ್ ಓಡಿಸ್ತೀಯಾ, ಸಡನ್ನಾಗಿ ಆಕ್ಸಿಲೇಟರ್ ಕೊಟ್ಟರೆ ಏನಾಗುತ್ತೆ? ಜಂಪ್ ಆದಂಗೆ ಆಗ್ಬಿಡುತ್ತೆ, ಆಯಿತಾ? ಸಡನ್ನಾಗಿ ಆಕ್ಸಿಲೇಟರ್ ಕೊಟ್ಟರೆ ಜಂಪ್ ಆದಂಗೆ ಆಗುತ್ತೆ. ಸೊ ಸ್ಪೀಡು 0 ಇರೋದು ಟಕ್ಕಂತ 30-40 ಹೋಗಿ ಶುರು ಆಗ್ಬಿಡುತ್ತೆ. ನಾವೇನು ಮಾಡ್ತೀವಿ? ಶುರು ಮಾಡ್ಬೇಕಾದ್ರೆ ಆಕ್ಸಿಲರೇಟರ್ನ ಸ್ಲೋ ಆಗಿ ರೈಸ್ ಮಾಡ್ತೀವಿ, ಅಂದರೆ ಸ್ಪೀಡು ನಿಧಾನಕ್ಕೆ ಆಗ್ತಾಯಿದೆ. ನಾನು ಆಕ್ಸಿಲರೇಟರ್ ಜಾಸ್ತಿ ಕೊಟ್ಟರೆ ಸ್ಪೀಡ್ ಫಾಸ್ಟಾಗಿ ಚೇಂಜ್ ಆಗುತ್ತೆ. ಸೊ ಲೈಕ್ ದಟ್ ಇಸ್ ಆಕ್ಸಿಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಸ್ಪೀಡ್ ಹೆಂಗೆ ಚೇಂಜ್ ಆಗುತ್ತೆ ಹಾಗೆ ಆಕ್ಸಿಲರೇಷನ್, ಚೇಂಜ್ ಇನ್ ವೆಲಾಸಿಟಿ ಅಥವಾ ಚೇಂಜ್ ಇನ್ ಸ್ಪೀಡ್. ಆಕ್ಸಿಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಚೇಂಜ್ ಇನ್ ವೆಲಾಸಿಟಿ. ನನ್ನ ಗಾಡಿ ವೆಲಾಸಿಟಿ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆಯಾ, ಆಕ್ಸಿಲರೇಷನ್ ಜಾಸ್ತಿ. ಗಾಡಿ ವೆಲಾಸಿಟಿ ನಿಧಾನಕ್ಕೆ ಚೇಂಜ್ ಆಗ್ತಾ ಇದೆ, ಆಕ್ಸಿಲರೇಷನ್ ಕಮ್ಮಿ. ಸೊ ನಾರ್ಮಲ್ ಒಂದು 30-40 ಹೋಗ್ತಾಯಿದ್ದೀನಿ, ಇಮಿಡಿಯೇಟಾಗಿ ನಾಯಿ ಅಡ್ಡ ಬಂತು. ಏನು ಮಾಡಬೇಕು? ನಾನು ಸ್ಪೀಡ್ನ ನಿಧಾನ ಕಡಿಮೆ ಮಾಡಬೇಕಾ, ಫಾಸ್ಟಾಗಿ ಕಡಿಮೆ ಮಾಡಬೇಕಾ? ಗಾಡಿ 40 ಹೋಗ್ತಾ ಇದೆಯಾ, ಸಡನ್ನಾಗಿ ನಾಯಿ ಅಡ್ಡ ಬಂತು. ಸ್ಪೀಡ್ನ ನಾನು ನಿಧಾನ ಕಡಿಮೆ ಮಾಡ್ತೀಯಾ ಅಥವಾ ಫಾಸ್ಟಾಗಿ ಕಡಿಮೆ ಮಾಡ್ತೀಯಾ? ಫಾಸ್ಟಾಗಿ ಕಡಿಮೆ ಮಾಡಬೇಕು ಅಂದರೆ ಏನಾಗ್ತೀಯಾ? ಆಕ್ಸಿಲೇಟರ್ ಬಿಡ್ತೀಯಾ, ಬ್ರೇಕ್ನ ಟಕ್ ಅಂತ ಹಿಡಿತೀಯ, ಕರೆಕ್ಟಾ? ಸೊ ಯಾವುದೋ ಒಂದು ನಾರ್ಮಲ್ ಸ್ಪೀಡ್ ಹೋಗ್ತಾ ಇರ್ತೀಯ 40, ಆಯಿತಾ? 40 ಸ್ಪೀಡಲ್ಲಿ ಹೋಗ್ತಾ ಇರ್ತೀಯ. ಸ್ಪೀಡ್ ಸಡನ್ನಾಗಿ ವಿತಿನ್ 1 ಸೆಕೆಂಡ್ ಒಳಗಡೆ ಸ್ಪೀಡು 0 ಆಗೋಯ್ತು. ಹಿಂಗೆ ಹೋಗ್ತಾ ಇದ್ದಿದ್ದು ಸಡನ್ನಾಗಿ 0 ಆಗೋಯ್ತು. ಸೊ ನಾರ್ಮಲಾಗಿ ಮಾಡಬೇಕು ಅಂದರೆ ಹಿಂಗೆ ಹೋಗ್ತಾ ಇದ್ದು ಜಾಸ್ತಿ ಟೈಮ್ ತೊಗೊಂಡು ನಿಧಾನ ಕಡಿಮೆ ಆಗುತ್ತೆ. ನಿಮ್ಮ ಮನೆ ಹತ್ರ ಬರ್ತಾಯಿದೆ, ನಾನು ಗಾಡಿ ನಿಧಾನ ನಿಲ್ಲಿಸ್ಬೇಕು. ಏನು ಮಾಡ್ತೀವಿ? 40ಇಂದ ನಿಧಾನಕ್ಕೆ ಬ್ರೇಕ್ ಆಗ್ತೀಯ. ಒಂದು 3-4 ಸೆಕೆಂಡ್ ಟೈಮ್ ತೊಗೊಂಡು ಅದು 40ಇಂದ 30-20 ಅಂತ ಮನೆಗೆ ಬಂದು ಒಂದು 100 ಮೀಟರ್ ಹಂಗೆ ನಿಧಾನಕ್ಕೆ ಬ್ರೇಕ್ ಆಗ್ತೀಯ, ನಿಲ್ಲಿಸ್ತೀಯ. ಇನ್ ಫಸ್ಟ್ ಕೇಸಲ್ಲಿ ಲೈಕ್ ನಾಯಿ ಅಡ್ಡ ಬಂದಾಗ ಆಕ್ಸಿಲರೇಷನ್ನು 2 ಕೇಸ್ ಇದೆ. ಫಸ್ಟ್ ಕೇಸಲ್ಲಿ ನಾಯಿ ಅಡ್ಡ, ಸೆಕೆಂಡ್ ಕೇಸಲ್ಲಿ ಮನೆ ಹತ್ರ ಬಂದಾಗ ಆಕ್ಸಿಲರೇಷನ್ ಎಲ್ಲಿ ಜಾಸ್ತಿ? ಇಲ್ಲೂ 40 km/h ಹೋಗ್ತಾ ಇರ್ತೀಯ, ಇಲ್ಲೂ 40 km/h ಹೋಗ್ತಾ ಇದೆಯಾ. ಆಕ್ಸಿಲರೇಷನ್ ಎಲ್ಲಿ ಜಾಸ್ತಿ? ಇಲ್ಲಿ. ಯಾಕೆ? ಆಕ್ಸಿಲರೇಷನ್ ಕೊಡೋದು. ಆಕ್ಸಿಲರೇಷನ್ ಜಾಸ್ತಿ ಅಂತಂದರೆ ಆಕ್ಸಿಲರೇಷನ್ ಕ್ಯಾನ್ ಬಿ ಪಾಸಿಟಿವ್ ಆರ್ ಆಕ್ಸಿಲರೇಷನ್ ಕ್ಯಾನ್ ಬಿ ನೆಗೆಟಿವ್. ಅಂದರೆ
ಇನ್ನು ಸಡನ್ನಾಗಿ ಆಕ್ಸಲರೇಷನ್ ಕೊಟ್ಟರೆ ಆಕ್ಸಲರೇಷನ್ ತುಂಬ ಫಾಸ್ಟಾಗಿ ಚೇಂಜ್ ಆಗುತ್ತೆ. ಸಡನ್ನಾಗಿ ಬ್ರೇಕ್ ಆಗಿದ್ರೆ ಆಕ್ಸಲರೇಷನ್ ಫಾಸ್ಟಾಗಿ ಕಡಿಮೆ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ಸ್ಪೀಡು ಕಡಿಮೆ ಆಗುತ್ತೆ, ಅದ್ರ ಜೊತೆ ಆಕ್ಸಲರೇಷನ್ ಕೂಡ ಸಡನ್ನಾಗಿ ಕಡಿಮೆ ಆಗುತ್ತೆ. ಸೊ ಸ್ಪೀಡು ಎಲ್ಲಿ ಕ್ವಿಕ್ಕಾಗಿ ಚೇಂಜ್ ಆಗ್ತಾಯಿದೆ, ಆಕ್ಸಲರೇಷನ್ ಎಲ್ಲಿ ಜಾಸ್ತಿ ಅಂದಾಗ ನಾವೇನು ಮಾಡಬೇಕು, ಚೇಂಜ್ ಇನ್ ಸ್ಪೀಡ್ ಯೋಚನೆ ಮಾಡಬೇಕು. ವೆನೈಸೆ ಆಕ್ಸಲರೇಷನ್ ಎಲ್ಲಿ ಫಾಸ್ಟ್ ಅಂದಾಗ ಚೇಂಜ್ ಇನ್ ವೆಲಾಸಿಟಿ. ಎಲ್ಲಿ ಚೇಂಜ್ ಇನ್ ವೆಲಾಸಿಟಿ ಫಾಸ್ಟಾಗಿ ಆಗ್ತಾಯಿದೆ? ಚೇಂಜ್ ಇನ್ ವೆಲಾಸಿಟಿ ಎಲ್ಲಿ ಫಾಸ್ಟಾಗಿ ಆಗ್ತಾಯಿದೆ? ಇಲ್ಲ ಆಗ್ತಾಯಿದೆ. 40 ಇದ್ದಿದ್ದು ನೆಕ್ಸ್ಟ್ 2 ಸೆಕೆಂಡ್ಸ್ ಒಳಗಡೆ 0 ಬಂದ್ಬಿಡ್ತು. ಸೊ ಚೇಂಜ್ ಇನ್ ವೆಲಾಸಿಟಿ ಇಲ್ಲಿ ಫಾಸ್ಟಾಗಿ ಆಗ್ತಾಯಿದೆ. ಚೇಂಜ್ ಇನ್ ವೆಲಾಸಿಟಿ ಏನಿದೆ ಇಲ್ಲಿ ಸ್ಲೋ ಆಗಿ ಆಗ್ತಾಯಿದೆ. ಯಾವಾಗ ಚೇಂಜ್ ಇನ್ ವೆಲಾಸಿಟಿ ಜಾಸ್ತಿ ಫಾಸ್ಟಾಗಿ ಆಗುತ್ತೆ ಅಂತಂದರೆ ಜಾಸ್ತಿ ಫಾಸ್ಟಾಗಿ ಕಡಿಮೆ ಆಗ್ಬೋದು, ಅಥವಾ ಜಾಸ್ತಿ ಫಾಸ್ಟಾಗಿ ಜಾಸ್ತಿ ಆಗ್ಬೋದು. ಗೊತ್ತಾಗ್ತಾ ಇದೆಯಾ? ನಾನು ನಿಂತಿದ್ದನ್ನು ಸಡನ್ನಾಗಿ ಆಕ್ಸಲರೇಟರ್ ಕೊಟ್ಟರೆ ವೆಲಾಸಿಟಿ ಜಾಸ್ತಿ ಆಗುತ್ತೆ, ಕ್ವಿಕ್ಕಾಗಿ ಬ್ರೇಕ್ ಹಾಕಿದ್ರೆ ವೆಲಾಸಿಟಿ ಕಡಿಮೆ ಆಗುತ್ತೆ. ಕ್ಲಿಯರ್? ಸೊ ದಟ್ ಚೇಂಜ್ ಇನ್ ವೆಲಾಸಿಟಿ ಈಸ್ ಆಕ್ಸಲರೇಷನ್. ವೆಲಾಸಿಟಿನೇ ಆಕ್ಸಲರೇಷನ್ ಅಲ್ಲ, ವೆಲಾಸಿಟಿ ಚೇಂಜ್ ಆಗಬೇಕು, ದೆನ್ ವಿ ಸ್ಪೀಕ್ ಅಬೌಟ್ ಆಕ್ಸಲರೇಷನ್. ಗೊತ್ತಾಗ್ತಾ ಇದೆಯಾ? ಎಷ್ಟು ಫಾಸ್ಟಾಗಿ ನೀನು ಸ್ಪೀಡ್ನ ಚೇಂಜ್ ಮಾಡ್ತಾಯಿದ್ಯಾ, ಸ್ಪೀಡ್ನ ನಿಧಾನಕ್ಕೆ ಚೇಂಜ್ ಮಾಡ್ತಾಯಿದ್ಯಾ, ಇಲ್ಲ ಸ್ಪೀಡ್ನ ಟಕ್ ಅಂತ ಆಗ್ತಾಯಿದೆಯಾ, ಇಲ್ಲ ಸ್ಪೀಡ್ನ ಗ್ರ್ಯಾಜುವಲಾಗಿ ಬರ್ತಾಯಿದೆಯಾ. ಯಾವಾಗ ಸ್ಪೀಡ್ನ ಟಕ್ ಅಂತ ನೀನು ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡ್ತೀಯಾ, ಆಗ ಆಕ್ಸಲರೇಷನು ಜಾಸ್ತಿ ಇತ್ತು ಕಮ್ಮಿ ಇತ್ತು, ರನ್ ಅಂತಂದ್ರೆ ಹಾರುತ್ತೆ ಗಾಡಿ. ಬ್ರೇಕ್ ಆಗಿದ್ರೆ ಆಕ್ಸಲರೇಷನ್ ಕಡಿಮೆ ಆಗುತ್ತೆ, ಗಾಡಿನೂ ಸ್ಟಾಪ್ ಆಗುತ್ತೆ. ಸೊ ಎಷ್ಟು ಫಾಸ್ಟಾಗಿ ನೀನು ಸ್ಪೀಡ್ನ ಚೇಂಜ್ ಮಾಡ್ತೀಯಾ, ದಟ್ ಬಿಕಮ್ಸ್ ಆಕ್ಸಲರೇಷನ್. ಕ್ಲಿಯರ್? ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್. ಸೊ ನಿನಗೆ ಏನು ನೆನಪಿರಬೇಕು, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಫರ್ಗೆಟ್ ದ ಫಾರ್ಮುಲಾ. ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಈಸ್ ಲೈಕ್ ವೆಲಾಸಿಟಿ. ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಈಸ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಡಿಸ್ಟೆನ್ಸ್. ಚೇಂಜ್ ಇನ್ ಡಿಸ್ಟೆನ್ಸ್ ಟ್ರಾವೆಲ್ಡ್, ಅಥವಾ ಶಾರ್ಟಲ್ಲಿ ಡಿಸ್ಟೆನ್ಸ್. ಚೇಂಜ್ ಇನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಓವರ್ ಟೈಮ್. ಕರೆಕ್ಟಾ? ನೌ ಯು ಟೆಲ್ ಮೀ ಫಾರ್ಮುಲಾ ಫಾರ್ ಆಕ್ಸಲರೇಷನ್. ಸೂಪರ್. ಚೇಂಜ್ ಇನ್ ವೆಲಾಸಿಟಿ ಓವರ್ ಸಿಂಬಲ್ಸ್ ಏನು ಬೇಕಾದ್ರೂ ಇರ್ಬೋದು. ಸಿಂಬಲ್ಸು ನಾವು ಸ್ಟ್ಯಾಂಡರ್ಡಾಗಿ ವಿ ಯು ಎ ಟಿ ನಾವೇನು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ರಿಮೆಂಬರ್ ದಟ್ ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್. ಇಫ್ ಸಮ್ ವೆಲಾಸಿಟಿ ಸಪೋಸ್ ನಾವು K1 K2 ಅಂತ 2 ವೆಲಾಸಿಟಿ ಇರುತ್ತೆ, ಟೈಮು T2 T1 ಅಂತಿರುತ್ತೆ. ನೋ ಯು ಟೆಲ್ ಮಿ ದ ಫಾರ್ಮುಲಾ ಫಾರ್ ಆಕ್ಸಲರೇಷನ್. ನಾನು ಏನು ಇಟ್ಕೋತೀನಿ, 2 ವೆಲಾಸಿಟಿ ಇರುತ್ತೆ K1 K2 ಅಂತ, 2 ಟೈಮ್ ಇರುತ್ತೆ T1 T2 ಅಂತ. ನೋ ಯು ಟೆಲ್ ಮಿ ಫಾರ್ಮುಲಾ ಫಾರ್ K1 K2. ನೋ ವಿ ಹ್ಯಾವ್ K1 K2. ವಾಟ್ ಈಸ್ ದ ಚೇಂಜ್? 2 ವೇರಿಯೇಬಲ್ಸ್ನ ಕೊಟ್ಬಿಟ್ಟು ವಾಟ್ ಈಸ್ ದ ಚೇಂಜ್ ಅಂತಂದರೆ, ಚೇಂಜ್ ಇಸ್ ನಥಿಂಗ್ ಬಟ್, ರಿಮೆಂಬರ್, ಆಲ್ವೇಸ್ ರಿಮೆಂಬರ್, ಚೇಂಜ್ ಮೀನ್ಸ್ ಡಿಫರೆನ್ಸ್. ಚೇಂಜ್ ಮೀನ್ಸ್ ಡಿಫರೆನ್ಸ್ ಮೀನ್ಸ್ ಸಬ್ಟ್ರಾಕ್ಟ್ ಮಾಡಬೇಕು ಅಂತ. ನಾವು ಟೆಲ್ ಮಿ ದ ಫಾರ್ಮುಲಾ ಫಾರ್ ಎ. K2 K1 ಓವರ್ T. ಅಷ್ಟೇನಾ? ಚೇಂಜ್ ಇನ್ ಟೈಮ್ ಏನು? ಓವರ್ ಟೈಮು. ದಿಸ್ ಈಸ್ ಆಲ್ಸೋ ನಾನು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಟೈಮ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಟೈಮ್. ಇದು ಚೇಂಜ್ ಇನ್ ಟೈಮ್. ಚೇಂಜ್ ಇನ್ ಡಿಸ್ಟೆನ್ಸ್, ಚೇಂಜ್ ಇನ್ ಟೈಮ್. ಚೇಂಜ್ ಇನ್ ವೆಲಾಸಿಟಿ, ಚೇಂಜ್ ಇನ್ ಟೈಮ್. ನೌ ಯು ಟೆಲ್ ಮಿ. T2 minus T1. ಸೂಪರ್. ಅರ್ಥ ಆಯ್ತಾ? ಸೊ ನೆವರ್ ಫರ್ಗೆಟ್ ದೀಸ್ 2 ಥಿಂಗ್ಸ್. ಈಗೆಲ್ಲವೂ ದಿಸ್ ಆಲ್ ದ ಡಿರವೇಟಿವ್. ಸಪೋಸ್ ಇಫ್ ಐ ಸೇ 2 ವೆಲಾಸಿಟಿ V U, 2 ಟೈಮು T2 T1. Now you tell me a formula for acceleration. So, ಒಂದೇ ನಿಮಿಷ. 2 ವೆಲಾಸಿಟಿ, say U V. Don't worry, just symbol ಅಂತ ಅನ್ಕೋ. Now you tell me the formula for acceleration. U V na, U minus V na, ಅಥವಾ V minus U na? V minus U. Say bigger number difference ಅಲ್ಲಿ, okay? Over T2 by T1.
t2 minus t1. Say suppose if I think v minus u, let t2 minus t1 as t ಅಂತ ಇಟ್ಕೊಂಡ, this becomes t for simplicity. So that means a is equal to v minus u by t. This is the formula. ಇದನ್ನು ನಾವು ಯಾವ ಥರ ಬರೆದಿದ್ದೀವಿ ಅಂತಂದರೆ, ನಾವು ಕ್ಯಾನ್ ಐ ರೈಟ್ ವಿ ಮೈನಸ್ ಯು ಓವರ್ ಟಿ ಎಸ್ ಎ ಬರಿಬೋದಾ? ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಐ ಜಸ್ಟ್ ಹ್ಯಾವ್ ಸ್ಟಾಪ್ ಬರಿಬೋದು. ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಇಂಟು ಟಿ ಬರಿಬೋದಾ? ಡಿನಾಮಿನೇಟರ್ ನ್ಯೂಮರೇಟರ್ ಪುಷ್ ಮಾಡಿದ್ವಿ. ಸೊ ದೆನ್ ವಿ, ಸೊ ಇಲ್ಲಿ ಮೈನಸ್ ಇದೆ, ಇಫ್ ಐ push it to right side, it becomes plus. V is equal to u minus u becomes plus u, minus u becomes say plus u. This is nothing but plus at. Correct? Instead of writing plus ut plus at, I am just writing first u plus at. V is equal to u plus at. ಈ ಫಾರ್ಮುಲಾಸ್ ನಮ್ಗೆ ಗೊತ್ತಿರಬೇಕು. ಇನ್ ಕೇಸ್ ನಮ್ಗೆ ಬರ್ತೋಯ್ತಾ, ನಮ್ಗೆ ಗೊತ್ತು ಆಕ್ಸಲರೇಷನ್ ಈಸ್ ಆಲ್ವೇಸ್ ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್. ಚೇಂಜ್ ಇನ್ ಟೈಮ್, ಆಕ್ಸಲರೇಷನ್ ಈಸ್ ವಿ ಮೈನಸ್ ಯು ಓವರ್ ಟಿ. ಇದೇ ಫಾರ್ಮುಲಾ. ಆಕ್ಸಲರೇಷನ್ ಈಸ್ ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್. ಹೇಳು, ಆಕ್ಸಲರೇಷನ್ ಈಸ್ ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್ or time or by time. Acceleration is repeat. Change in velocity by time. What is velocity? Displacement by time. Displacement by or change in distance traveled over time. Displacement is nothing but change in distance traveled. ಏನಂತೆ over time. Acceleration is change in velocity over time. Clear? So our first formula a is equal to v minus u over t is nothing but this, change in velocity over time. Clear? So ಇದು ಇಷ್ಟೇ. ಈಗ ಆಕ್ಸಲರೇಷನ್ ತೋರಿಸ್ತೀನಿ. ಸೊ ಫಾರ್ ದೋಸ್ ಹೂ ಆರ್ ವ್ಯೂವಿಂಗ್ ಆನ್ಲೈನ್, ವಿ ಹ್ಯಾವ್ ಎ ಸಿಮ್ಯುಲೇಟರ್. ಸಿಮ್ಯುಲೇಟರ್ನ ನಾವು ರನ್ ಮಾಡಿ ನೋಡ್ಬೋದು. ಬಟ್ ಏನಂದರೆ ಸಿಮ್ಯುಲೇಟರ್ ಓಪನ್ ಆಗಲಿಲ್ಲ. ಐ ವಿಲ್ ಕನೆಕ್ಟ್ ದ ಸಿಮ್ಯುಲೇಟರ್. ಲ್ಯಾಪ್ಟಾಪ್ ತಂದಿಲ್ಲ, ಮೊಬೈಲಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತೀನಿ, ಮೊಬೈಲಲ್ಲಿ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಗೊತ್ತಾಯ್ತಾ? ಸೊ ಹ್ಯಾವ್ ಟು ರಿಮೆಂಬರ್ ಆಕ್ಸಲರೇಷನ್ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಓವರ್ ಟೈಮ್. ನೆಕ್ಸ್ಟ್ ಕ್ಲಾಸಲ್ಲಿ ನೀನು ಫಿಸಿಕ್ಸ್ ನೋಟ್ಸ್ ಅಂತ ಬರೆಸ್ತೀನಿ. ಆಕ್ಸಲರೇಷನ್ ಈಸ್ ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್. ಓಕೆ, ಇಷ್ಟಿರಲಿ.